ಶ್ರೀ ಚಾಮರಾಜೇಶ್ವರ ರಥೋತ್ಸವಕ್ಕೆ ರಾಜಮನೆತನ ಆಹ್ವಾನಿಸಲು ಕೆಲ್ಲಂಬಳ್ಳಿ ಸೋಮನಾಯಕ ಆಗ್ರಹ. ಚಾಮರಾಜೇಶ್ವರ ದೇವಸ್ಥಾನಕ್ಕೆ 200 ವರ್ಷ ತುಂಬುವ ಹಿನ್ನೆಲೆಯಲ್ಲಿ ದೇವರಿಗೆ ರಾಜಮನೆತನದಿಂದ ವಿಶೇಷ ಪೂಜೆ ಮಾಡಿಸಿ ನಗರದ ಜನತೆಗೆ ಒಳ್ಳೆಯದು ಮಾಡಿಸಿರಿ. ಚಾಮರಾಜೇಶ್ವರ ದೇವಸ್ಥಾನಕ್ಕೆ 200 ವರ್ಷಗಳ ತುಂಬುವ ಹಿನ್ನೆಲೆಯಲ್ಲಿ ಮೈಸೂರು ಸಂಸ್ಥಾನದ ರಾಜಮನೆತನ ಆಹ್ವಾನಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಬೇಕು. ಜುಲೈ 28ರಂದು ನಡೆಯುವ ಚಾಮರಾಜೇಶ್ವರ ರಥೋತ್ಸವಕ್ಕೆ ಚಾಲನೆ ನೀಡಬೇಕು ಎಂದು ಮುಖಂಡ ಕೆಲ್ಲಂಬಳ್ಳಿ ಸೋಮನಾಯಕ ಜಿಲ್ಲಾಡಳಿತವನ್ನು ಒತ್ತಾಯಿಸಿದರು. ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಚಾಮರಾಜೇಶ್ವರ ರಥೋತ್ಸವದ ಸಿದ್ಧತೆ ವೀಕ್ಷಿಸಿ ಮಾತನಾಡಿದರು. ಚಾಮರಾಜೇಶ್ವರ ದೇವಸ್ಥಾನವು ಕರ್ನಾಟಕದ ಪ್ರಸಿದ್ಧ ಹಾಗೂ ಐತಿಹಾಸಿಕ ಶಿವನ ದೇವಾಲಯವಾಗಿದೆ. ಇದನ್ನು 1826ರಲ್ಲಿ ಮೈಸೂರು ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ತಂದೆ ಚಾಮರಾಜ ಒಡೆಯರ್ ಅವರ ನೆನಪಿಗಾಗಿ ನಿರ್ಮಿಸಿದ್ದಾರೆ. ಮೈಸೂರು ರಾಜಮನೆತನವು ರಥೋತ್ಸವ ಆರಂಭ ಮಾಡಿದ್ದು ರಾಜಮನೆತನಕ್ಕೂ ಚಾಮರಾಜನಗರಕ್ಕೂ ಅವಿನಾಭಾವ ಸಂಬಂಧವಿದ್ದು ಕಳೆದ 2 ವರ್ಷಗಳಿಂದ ಸರಿಯಾಗಿ ಮಳೆ ಬೆಳೆಯಾಗಿಲ್ಲ, ನಗರ ಅಭಿವೃದ್ಧಿ ಹೊಂದುತ್ತಿಲ್ಲ. ಹಾಗಾಗಿ ಚಾಮರಾಜೇಶ್ವರ ದೇವಸ್ಥಾನಕ್ಕೆ 200 ವರ್ಷಗಳ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮೈಸೂರು ರಾಜಮನೆತನ ಆಹ್ವಾನಿಸಿ ಚಾಮರಾಜೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಮಾಡಿಸುವ ಮೂಲಕ ನಗರದ ಜನತೆಗೆ ಒಳ್ಳೆಯದು ಮಾಡಿಸಬೇಕು ಎಂದು ಕೆಲ್ಲಂಬಳ್ಳಿ ಸೋಮನಾಯಕ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ರೈತ ಹೋರಾಟ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಆಲೂರು ಮಲ್ಲು, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಹದೇವ ಸ್ವಾಮಿ ಕಲರ್ ಜೊತೆಗಿದ್ದರು. ವರದಿ ಹೋಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಚಾಮರಾಜನಗರದಲ್ಲಿ ಪ್ರಸಿದ್ಧಿಯಾದಂಥ ಚಾಮರಾಜೇಶ್ವರನ ದೇವಸ್ಥಾನ ಇದ್ದು ಈಗಾಗಲೇ ಈ ಭಾಗದಲ್ಲಿ ಒಳ್ಳೆಯ ಹೆಸರು ಮಾಡಿದಂಥ ಆಶೀರ್ವಾದ ಮಾಡಿದಂಥ ದೇವಸ್ಥಾನ ಇರ್ತದೆ ಇದು ಚಾಮರಾಜೇಶ್ವರ. ಅದಾಗಿ ಇವತ್ತು ರಾಜಮನೆತನದವರು ಹುಟ್ಟಾಕಿದಂಥ ತೇರು, ಅವತ್ತು ಏನು ರಾಜಮನೆತನದವರು ಈ ತೇರನ್ನ ವಿಜೃಂಭಣೆಯಿಂದ ನಡೆಸಿದ ಚಾಮರಾಜನಗರದಲ್ಲಿ ಇದಕ್ಕೆ 200 ವರ್ಷದ ಹಿಂದೆ ಈ ಕರೆಕ್ಟಾಗಿ 200 ವರ್ಷ ಆಗಿರುತ್ತೆ. 200 ವರ್ಷ ಆಗಿರೋದ್ರಿಂದ ಈ ವರ್ಷ ನಡೆಯುವಂಥ ತೇರು, ಈ ಭಾಗದಲ್ಲಿ ನಡೆಯುವಂಥ ತೇರು ಜನದ ಆಶೀರ್ವಾದ ಪಡೆಯೋಕ್ಕೆ ಭಾಳಷ್ಟು ಜನ ಬರ್ತಾ ಇರೋದ್ರಿಂದ ಹಾಗೂ ಈ ಭಾಗದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಮಳೆ ಬೆಳೆ ಈ 2 ವರ್ಷದಿಂದ ಇಲ್ಲದ ಕಾರಣದಿಂದ ಚಾಮರಾಜೇಶ್ವರನಿಗೆ ಒಳ್ಳೆ ವೈಭವವಾದಂಥ ಪೂಜೆ ನಡೆಯುವಂಥ ಕಾರಣದಿಂದ ಅದು ಚಾಮರಾಜನಗರದ ಇವತ್ತೇನು ಮಹಾರಾಜರ ಮಂತನದಲ್ಲಿತ್ತು, ಆ ಮಹಾರಾಜರ ಮಂತನದವ್ರನ್ನ ಕರೆಸಿ ಚಾಮರಾಜೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿ ಚಾಮರಾಜೇಶ್ವರ ತೇರಿಗೆ ಚಾಲನೆ ಕೊಡಿಸಿ ರಾಜಮನೆತನದವ್ರನ್ನ ಕರೆಸಬೇಕು ಅಂತೇಳಿ ಜಿಲ್ಲಾ ಆಡಳಿತಕ್ಕೆ ಒತ್ತಾಯ ಮಾಡ್ತೇವೆ. ಹಾಗೂ ಉಸ್ತುವಾರಿ ಮಂತ್ರಿಗಳು ಮೈಸೂರವರಾಗಿರೋದ್ರಿಂದ ಇಲ್ಲಿ ಇವತ್ತು ಗಂಟು ಬರದೇ ಕಾರಣ ಅವರು ಮೈಸೂರಲ್ಲೇ ಇರೋದ್ರಿಂದ ಕೂಡಲೇ ಮಂತ್ರಿಗಳು ಹೋಗಿ ಇವರು ಯಾರು ಮೈಸೂರು ಮಹಾರಾಜರಿದ್ದಾರಲ್ಲ, ಮೈಸೂರು ಮಹಾರಾಜರನ್ನ ಮಂತನದವ್ರನ್ನ ಕರಿಬೇಕು. ಚಾಮರಾಜೇಶ್ವರದ್ದು 28ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಕ್ಕೆ ಅವ್ರನ್ನ ಕರೆದು ವಿಶೇಷ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀವಿ. ಹೆಸರನ್ನ ಕೆಲ್ಲಂಬಳ್ಳಿ ಸೋಮನಾಯಕ.